ಎಲ್ಲರಿಗೂ ನಮಸ್ಕಾರ. ಈಗ ಚಿತ್ತೂರು ಕ್ರಾಸಿಂದ ದೂರಿಯಾಗಿ ಮೆರವಣಿಗೆಯಿಂದ ನಾವು ಹೊರೆ ಕಾಣಿಕೆಯನ್ನು ತಂದು ಇವತ್ತು ನಮ್ಮ ಮನೆಗೆ ಉಗ್ರಾಣಕ್ಕೆ ಎಲ್ಲರೂ ಒಪ್ಪಿಸಿದ್ದಾರೆ. ಎಲ್ಲ ಊರಿನವರು ಅಂದರೆ ಚಿತ್ತೂರು ಇರ್ಬೋದು, ಒಂಡಸೆ ಇರ್ಬೋದು, ಕೆರಾಡಿ ಇರ್ಬೋದು, ಬೆಳ್ಳಾಲ ಇರ್ಬೋದು, ಹಾಗೆ ಎಲ್ಲ ಊರು ಪರ ಊರು ಎಲ್ಲ ನಮ್ಮ 18 ಗ್ರಾಮದವರು, ಅದಲ್ಲದೆ ಬೇರೆ ಬೇರೆ ಗ್ರಾಮದವರು ಎಲ್ಲರೂ ಹೊರೆ ಕಾಣಿಕೆಯನ್ನು ಪ್ರೀತಿಯಿಂದ ತಂದು ಒಪ್ಪಿಸಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ಹಾಗೆ ಈ 19 ಮಾರ್ಚ್ 19 ಗುರುವಾರ ನಮ್ಮ ಮನೆಯಲ್ಲಿ ಈ ನಾಗಮಂಡಲ ಸೇವೆ ಇರುವುದರಿಂದ ತಾವೆಲ್ಲರೂ ಬಂದು ಈ ಒಂದು ನಾಗಮಂಡಲವನ್ನು ಚೆಂದ ಕಾಣಿಸಿ, ಹಾಗೆ ಕೆಲವರಿಗೆ ಪತ್ರಿಕೆ ಸಿಗದೇ ಇರ್ಬೋದು, ನಮಗೆ ಹೇಳಲಿಕ್ಕಾಗದೇ ಇರ್ಬೋದು, ಅಂಥವರಿಗೆ ಇದೇ ಒಂದು ನಾವು ಬೇಡಿಕೊಳ್ಳುವುದೇನಂತೇಳಿದರೆ ತಾವೆಲ್ಲರೂ ಬಂದು ಈ ದೇವರ ಪ್ರಸಾದವನ್ನು ಸ್ವೀಕರಿಸಿ, ಹಾಗೆ ಬೆಳಿಗ್ಗೆ 6 ಗಂಟೆಯಿಂದ ಕರ್ಮಾಂಗ ಪ್ರಾರಂಭವಾಗುತ್ತದೆ. 10ವರೆಗೆ ಪಲ್ಯ ಸೇವೆ, ಹಾಗೆ ಮಧ್ಯಾಹ್ನ 12 ಗಂಟೆಗೆ ಮಹಾ ಅನ್ನ ಸಂತರ್ಪಣೆ, ಹಾಗೆ 3ವರೆಗೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗಳು ಹಾಗೆ ಎಡನೀರು ಮಠದ ಸ್ವಾಮಿಗಳು ಇಬ್ಬರು ಉಭಯ ಸ್ವಾಮಿಗಳು ಬರ್ತಾರೆ. 5ವರೆವರೆಗೆ ಅವರ ಪ್ರವಚನ ಮತ್ತು ಎಲ್ಲರಿಗೂ ಪ್ರಸಾದ ವಿತರಣೆ ಇರುತ್ತದೆ. ಹಾಗೆ 5ವರೆಯಿಂದ 8 ಗಂಟೆವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರಲ್ಲೂ ಭರತನಾಟ್ಯ ಮುಖ್ಯವಾಗಿರುತ್ತದೆ. ಹಾಗೆ 9ವರೆಯಿಂದ ನಿಮಗೆ ನಾಗಮಂಡಲ ಸೇವೆ ನಡೀತದೆ. 7 ಗಂಟೆಗೆ ಹಾಲಿಟ್ಟು ಸೇವೆ ಕೂಡ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ಬೆಳಗಿನಿಂದ ಸಾಯಂಕಾಲದವರೆಗೂ ಈ ಕಾರ್ಯಕ್ರಮ ನಡೀತದೆ. ತಾವೆಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗಿ, ಹಾಗೆ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿ, ನಮ್ಮನ್ನು ಕೃತಜ್ಞತೆಯಿಂದ ನೀವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಊರಿನ ಎಲ್ಲರೂ, ಯಾಕಂದರೆ ಶ್ರಮ ಒಬ್ಬಿಬ್ಬರದ್ದಲ್ಲ ಇದು, ಅವ್ರಿಗೆ ಎಷ್ಟು ಜನಕ್ಕೆ ಕೃತಜ್ಞತೆ ಹೇಳಿದರೂ ಸಾಲ. ಎಲ್ಲ ಮಂಡಬಳ್ಳಿ ಜಯರಾಮ್ ಶೆಟ್ಟಿ ಇರ್ಬೋದು, ನಮಗೆ ಹಾಗೆ ಉದಯ್ ಶೆಟ್ಟಿ ಇರ್ಬೋದು, ಹಾಗೆ ದಿವಾಕರಾಚಾರ್ಯರು ಬಂದಿದ್ದಾರೆ, ಹಾಗೆ ಎಲ್ಲ ನಮ್ಮ ಊರಿನ ಕುಟುಂಬದವರು, ನಮ್ಮ 10 ಮನೆ ಕುಟುಂಬದವರು. ಯಾಕಂತ ಹೇಳಿದರೆ ಇದರಲ್ಲಿ ವಿಘ್ನೇಶ್ ಮಂಜರು, ರಾಮಚಂದ್ರ ಮಂಜರು, ಶ್ರೀನಿವಾಸ್ ಮಂಜರು, ಎಲ್ಲ ಮಂಜರು, ನಾರಾಯಣ ಮಂಜರು, ಹಾಗೆ ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಹಾಗೆ ನಮ್ಮೊಟ್ಟಿಗೆ, ಯಾಕಂತೇಳಿದರೆ ಈ ಒಂದು ಕಾರ್ಯಕ್ರಮ ಹಣ ಇದ್ದರೆ ಮಾಡಲಿಕ್ಕಾಗೋದಿಲ್ಲ, ದೈವಾನುಗ್ರಹದೊಟ್ಟಿಗೆ ಜನರ ಈ ಒಂದು ಸಹಕಾರ ಇದ್ದರೆ ಮಾತ್ರ ಮಾಡಲಿಕ್ಕಾಗ್ತದೆ. ಈ ಜನರ ಸಹಕಾರದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೆ ತಾವೆಲ್ಲರೂ ಬಂದು ಇದನ್ನು ಚೆಂದ ಕಾಣಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ.